ಹಾಯ್ 100 ಡೇಸ್ ಬ್ಲಾಗ್ ಚಾಲೆಂಜ್ ಡೇ 23ಗೆ ಸ್ವಾಗತ ಸುಸ್ವಾಗತ. ನೆನ್ನೆಲ್ಲ ನೋಡಿದ್ರಲ್ಲ, ನಾನೇ ಮಾಡಿದ್ದೀವಿ. ಒಂದು ಅರ್ಧ ಅಷ್ಟು ಬ್ಲಾಗ್ ಎಡಿಟ್ ಮಾಡೋಕ್ಕಾಗಿದೆ, ಯಾಕಂದರೆ ಜಾಸ್ತಿ ಇತ್ತು ಬ್ಲಾಗು. ಒಂದು ಅರ್ಧ ಬ್ಲಾಗ್ ಎಡಿಟ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವತ್ತು ನೋಡಬೇಕು, ಪ್ಲ್ಯಾನ್ ಮಾಡಬೇಕಷ್ಟೇ. ಇನ್ನು ಏನು ಪ್ಲ್ಯಾನ್ಸ್ ಇಟ್ಕೊಂಡಂತೂ ನಾನು ಏನೋ ಸ್ಕ್ರಿಪ್ಟ್ ಥರ ಇಲ್ಲ, ನಾನು ಹಿಂಗೆ ಮಾಡ್ಬೇಕು ಅನ್ನೋದ್ರೆ ಯಾವುದೂ ವಿಡಿಯೋಸ್ ನಾನು ಮಾಡ್ತಾನೆ ಇಲ್ಲ. ಅಲ್ಲಿ ಕಾಂಟೆಂಟ್ ಐತಾ ಇಲ್ವಾ ಅದನ್ನೂ ನೋಡ್ತಿಲ್ಲ ನಾನು. ಸೊ ನಾನು ಮಾಡಬೇಕು, ಮಾಡ್ತಿದ್ದೀನಿ ಅಷ್ಟೇ. ಆಯಿತು. ಆಮೇಲೆ ಹುಡುಗರು ಬಂದಿದ್ದಾರಂತೆ ಕೆಳಗಡೆ. ಬಂದು ಫೋನ್ ಮಾಡಿದ್ರು, ಬಾಯಲ್ಲಿ 2 ನಿಮಿಷ ಬೇಕ್ರಿ ಹತ್ರ ಅಂತ. ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಬಂದು ಮತ್ತೆ ಫ್ರೆಶ್ ಅಪ್ ಆಗೋಣ. ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತ. ಹೋಗಿ ನಮ್ಮ ಹುಡುಗರು ಮೀಟ್ ಮಾಡ್ಕೊಂಡು ಬಂದರೆ ಇವಾಗ ಫ್ರೆಶ್ ಅಪ್ ಆಗಬೇಕು. ಬಟ್ ಫ್ರೆಶ್ ಅಪ್ ಆಗಿ ಏನು ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ. ಏನು ಮಾಡೋದು ಗೊತ್ತಿಲ್ಲ. ಸಮಥಿಂಗ್ ಹೊಸದಾಗಿ ಏನಾದ್ರು ಮಾಡಬೇಕು ಅನ್ಕೋತೀನಿ. ಬಟ್ ಏನು ಮಾಡೋದು, ಸಿಚುವೇಶನ್ಸ್ಗಳು ಹಂಗೆ ಸಪೋರ್ಟ್ ಮಾಡಬೇಕು ಏನಾದ್ರು ಮಾಡೋದಕ್ಕೆ. ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್. ಬಂದು ಸೀದಾ ನನ್ನ ಬಟ್ಟೆಗಳು ಒಂದಷ್ಟು ವಾಷಿಂಗ್ ಹಾಕಿದೆ ವಾಷಿಂಗ್ ಮಿಷಿನ್ಗೆ. ಅದು ಇನ್ನೂ 23 ನಿಮಿಷ ತೋರಿಸ್ತೈತೆ. ಅಯ್ಯೋ ಸಾರಿ, ಇನ್ನೂ ಅದು ರೋಲ್ ಆಗ್ತಿದೆ ಬಿಡ್ರಿ. ಅದಾಗಲಿ. ಏನಾಯ್ತು ಇದಕ್ಕೆ? ಹಾಂ ಇವಾಗ ಆಗ್ತಿದೆ. ಇನ್ನೂ ಒಂದು 23 ನಿಮಿಷ ಬಿಟ್ಟು ನನ್ನ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಟೆರಸ್ ಮೇಲೆ ಹೋಗಿ ಒಣಗಾಕ್ಬೇಕು. ಅದನ್ನು ಒಣಗಾಕೋಣ. ನಮ್ಮ ಕೆಲಸ ನಾವೇ ಮಾಡ್ಕೊಬೇಕಂತೀವಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ. ನೆಕ್ಸ್ಟ್ ಇವಾಗ ನಾಷ್ಟ ಮಾಡೋಣ. ನೈಟ್ ಮಾಡಿದ ಬಿರಿಯಾನಿ ಕಬಾಬ್ ಇದೆ, ಅದು ಇವಾಗ ಬಿಸಿ ಮಾಡಿ ತಿನ್ನಬೇಕು. ನಾಷ್ಟ ಮುಗಿಸ್ಕೊಂಡು ನೆಕ್ಸ್ಟ್ ನೋಡುವ ಏನು ಮಾಡೋದು ಅಂತ. ಯಾವುದು ಹೋಗೋ ಪ್ಲ್ಯಾನಲ್ಲಿ, ಎಲ್ಲಿಗೂ ಹೋಗೋ ಪ್ಲ್ಯಾನಲ್ಲಿ ಇಲ್ಲ. ಬಟ್ ನೋಡ್ಬೇಕು ಏನು ಮಾಡೋದು ಅಂತ. ಬನ್ನಿ ಇವಾಗ ಹೋಗಿ ನಾಷ್ಟ ಮಾಡೋಣ. ಬನ್ನಿ ಇವಾಗ ಹೋಗಿ ಅದನ್ನ ಹೇಳ್ಬಾರ್ದು ಅಂತ ಎಷ್ಟು ಅವಾಯ್ಡ್ ಮಾಡಕ್ ಹೋದ್ರು ಅದೊಂಥರ ನಾನು ಮಾತಾಡೋದ್ರಲ್ಲೇ ಬಂದ್ಬಿಡುತ್ತೆ. ಇವಾಗ ಏನೇ ಒಂದು ಹೇಳಕ್ ಹೋಗ್ತಾಯಿದ್ದೀನಿ, ನಾನು ಇವಾಗ ಏನೇ ಒಂದು ಮಾಡಕ್ ಹೋಗ್ತೀನಿ ಅಂದ್ರೂ ಬನ್ನಿ ಇವಾಗ ಹೋಗಿ ಇದು ಮಾಡೋಣ, ಇಲ್ಲ ಏನಾರು ತಗೋ ಬನ್ನಿ ಇವಾಗ ಇದನ್ನ ಕುಡಿಯೋಣ, ಬನ್ನಿ ಇವಾಗ. ಅದು ಆಟೋಮೆಟಿಕ್ ಆಗಿ ಬರ್ತಾ ಇದ್ಗುರು. ನಾನು ಅನ್ಕೊಂತೀನಿ ಇಲ್ಲ ಹೇಳ್ಬಾರ್ದು ಅಂತ. ಬಟ್ ಆಟೋಮೆಟಿಕ್ ಆಗಿ ಬರ್ತಾಯಿತ್ತು. ನಾನು ಏನು ಮಾಡಲಿ ನಾನು. ಪರವಾಗಿಲ್ಲ ಬರ್ರಿ. ಇಂತೂ ನಮ್ಮ ಬಟ್ಟೆ ಎಲ್ಲ ವಾಶ್ ಆಗಿದೆ. ಅದನ್ನ ಒಣಗಾಕುವಂತ ಪ್ರಯತ್ನ ಎಲ್ಲ ಇವಾಗ ಮಾಡಲ್ಲ. ಆಲ್ರೆಡಿ ಅದು ಒಳಗಡೆ ಒಣಕೊಂಬಿಟ್ಟೈತೆ. ಮಾಡೋಣ ಆಮೇಲೆ ಆದ್ರೆ ಇವಾಗ ಸದ್ಯಕ್ಕೆ ಬಂದ್ರಿ ಕೆಳಗಡೆ ಹೋಗೋಣ. ಒಂಚೂರು ಬ್ಲಾಗ್ ಎಡಿಟ್ ಮಾಡ್ಬೇಕಿತ್ತು ಅಂತ ಹೇಳಿದ್ನಲ್ಲ, ಬ್ಲಾಗ್ ಎಲ್ಲ ಎಡಿಟ್ ಮಾಡಾಯ್ತು. ಎಡಿಟ್ ಮಾಡಿ ಅದಕ್ಕೆ ತಮ್ನೈಲು ಎಲ್ಲ ಎಡಿಟ್ ಮಾಡಿದೆ. ಅಯ್ಯಪ್ಪ, ನನಗೆ ಎಡಿಟ್ ಮಾಡೋ ಅಷ್ಟಲ್ಲೇ ಒಂದು ಅವರ್ ಹೋಗ್ಬಿಡುತ್ತೆ. ಅದು ನಾನು ಎಡಿಟ್ ಮಾಡ್ದಂಗೆ ಒಂದೊಂದು ವೀಡಿಯೋನೆಲ್ಲ ಅರ್ಜೆಂಟಲ್ಲೇ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಇನ್ನು ಏನಾದರೂ ಸಮಥಿಂಗ್ ನೀವು ನಿಮಗೆ ಬೋರ್ ಹೊಡಿದೇ ಇರೋ ಥರ, ಇಲ್ಲ ಏನಾದ್ರು ಯುನೀಕಾಗಿ ಮಾಡಬೇಕು ಅನ್ನೋ ಥರ ಥಿಂಕ್ ಮಾಡ್ತಿದ್ದೀನಿ. ಆದರೂ ಏನು ಮಾಡೋಕ್ಕಾಗಲ್ಲ. ಸಿಚುವೇಶನ್ನು ಪ್ರತಿಯೊಂದು ಸಪೋರ್ಟ್ ಮಾಡಬೇಕಲ್ವ. ನಾವು ಏನೇ ಅಂದ್ಕೊಂಡ ತಕ್ಷಣ ಏನೂ ಆಗಲ್ಲ. ಇವಾಗ ಯಾವುದೂ ಪ್ಲ್ಯಾನ್ಸ್ ಇಲ್ಲ. ಇವತ್ತು ಏನೂ ಪ್ಲ್ಯಾನ್ಸ್ ಇಲ್ಲ, ಯಾಕಂದರೆ ಎಲ್ಲೂ ಹೋಗೋ ಮೂಡಲಿಲ್ಲ. ನಾನೇ ಯಾವುದೋ ಒಂದು ಬೇರೆ ಪರ್ಸನಲ್ ವಿಷಯಕ್ಕೆ ಮೂಡ ಆಫ್ ಹಾಕೊಂಡು ಕೂತೀನಿ. ಇವಾಗ ಬಂದಿರಿ ನಮ್ಮ ಟೀ ಶಾಪ್ ಹತ್ರ ಹೋಗಿ ಒಂದು ಟೀ ಕುಡ್ಕೊಂಬೋಣ. ಯಾಕಂದರೆ ಮೈಂಡು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಟೀ ಕುಡಿದ್ರೆ. ನನಗೆ ಹೇಳ್ತಾ ಹಿಂಗ್ರು ಆಮೇಲಿಂದ ನೀವೆಲ್ಲ ಅಯ್ಯೋ ಟೀ ಕುಡಿದ್ರೆ ಅದು ಆಗುತ್ತೆ ಇದಾಗುತ್ತೆ ಅಂತ ಇದು ಮಾಡ್ತೀವಿ. ಜಸ್ಟ್ ನನಗೆ ಹೇಳ್ತೀವಿ, ಒಂದು ಟೀ ಕುಡಿದಾಗ ಮೈಂಡ್ ರಿಫ್ರೆಶ್ ಆಗಿ ಒಂಥರ ಆ್ಯಕ್ಟಿವ್ ಆಗುತ್ತೆ. ಲೈಕ್ ಏನು ಮಾಡೋದು, ಏನಾದರೂ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಟೀ ಕುಡ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಒಂಥರ. ಇವಾಗ ಬಂದು ಟೀ ಅಂಗಡಿ ಹತ್ರ ಹೋಗಿ ಟೀ ಕುಡ್ಕೊಂಡು ಯೋಚನೆ ಮಾಡೋಣ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಟೀ ಕುಡಿಯೋಣ ಅಂತ ಟೀ ಅಂಗಡಿ ಹತ್ರ ಬಂದಾಯ್ತು. ನಮ್ಮ ಹರೀಶ್ ಇದ್ದಾರೆ. ಆಯ್ಲ್ರಿ ಹಂಗೆ ಇವಾಗ ಟೀ ಅಂಗಡಿ ಹತ್ರದಿಂದ ಹೊರಟೆ. ಕುತ್ಕೊಂಡು ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಬರೀ ಯೋಚನೆ ಅಷ್ಟೇ ಮಾಡಿದೆ, ಬಿಟ್ಟು ಬೇರೆ ಏನು ಮಾಡಬೇಕು ಅನ್ನೋದೇನು ಗೊತ್ತೇ ಆಗಲಿಲ್ಲ. ಬೆಂಡೆತ್ಬಿಡ್ತೀನಿ. ಅದೇ ಗ್ಯಾಪಲ್ಲಿ ಇವತ್ತು ಸ್ವಲ್ಪ ಬೇಗ ಬ್ಲಾಗು ತಮ್ಮನೆಲ್ಲ ಬೇಗನೆ ಎಡಿಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಇವತ್ತು ಸ್ವಲ್ಪ ಬ್ಲಾಗ್ ಮತ್ತು ತಮ್ಮನೆಲ್ಲ ಸ್ವಲ್ಪ ಬೇಗನೆ ಎಡಿಟ್ ಮಾಡ್ಕೊಂಡ್ಬಿಟ್ಟಿದೆ. ಯಾಕಂದರೆ ಇವತ್ತೇನು ಅಷ್ಟಾಗಿ ಕೆಲಸಗಳಿರ್ಲಿಲ್ವಲ್ಲ ಮಾಡೋಕ್ಕೆ. ಸೊ ಅದೇ ಕೆಲಸ ಇದ್ದಿದ್ದು. ಅದಕ್ಕೆ ಬೇಗನೆ ಮಾಡಿ ಟೀ ಅಂಗಡಿ ಹತ್ರ ಕುತ್ಕೊಂಡು ಶೆಡ್ಯೂಲ್ ಮಾಡಿದೆ. ಇನ್ನು ಅಪ್ಲೋಡಿಂಗಲ್ಲೇ ಐತೆ. ಇವಾಗ ನೆಟ್ವರ್ಕ್ ಕುಡಿಕೊಂಡು ಟೆರಸ್ ಮೇಲೆ ಓಡಬೇಕು. ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ ನಮಗೆ. ಏನು ಮಾಡ್ತೀರಾ ಅದೊಂದು ಬಾಧೆ. ಜಿಯೋದವರು ಮಂತ್ಲಿ 350 ರೂಪಾಯಿ ಅನ್ಲಿಮಿಟೆಡ್ 5G ಡಾಟಾ ಕೊಡ್ತೀವಿ ಅಂತ ಇಸ್ಕೊಂತಾರೆ. ದರಿದ್ರೆ ನನ್ನ ಮಕ್ಕಳು 5G ಇರಲಿ 2Gನೂ ಒಂದೊಂದು ಟೈಮಲ್ಲಿ ವರ್ಕ್ ಆಗಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ, ಉರ್ದೋಗ್ಬಿಡುತ್ತೆ.
ಇವಾಗ ಅದಕ್ಕೇನು ಮಾಡೋಕ್ಕಾಗಲ್ಲ. ಬ್ಲಾಗಿಂಗಲ್ಲಿ ಒಂದು ತಲೆನೋವು ಅಂದರೆ ನಿನ್ನ ಫೋನ್ ಹಿಡ್ಕೊಂಡು ಪಬ್ಲಿಕಲ್ಲಿ ಹೋಯ್ತಾ ಇದ್ರೆ ಅಲ್ಲಿ ಒಂದು ಸುತ್ತ ಒಂದು 20 ಜನ ಇರ್ತಾರೆ ಅನ್ಕೊಂಡ್ರೆ 20 ಜನ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಅವಾಗ ನಿಮ್ಗೆ ಒಂದು ಸ್ವಲ್ಪ ಒಂಥರ ಅಯ್ಯೋ ಗುರು ಎಲ್ಲರೂ ನನ್ನೇ ನೋಡ್ತಾರಲ್ಲ ಗುರು ನನ್ನ ಹತ್ರ ಫೀಲ್ ಆಗ್ಬೋದು. ಫೀಲ್ ಬಿಟ್ಟಾಗ್ಲೇ ನಾವು ವಿಡಿಯೋ ಮಾಡೋಕ್ಕಾಗೋದು. ಅದನ್ನಂತೂ ಹೆವಿ ಫೇಸ್ ಮಾಡ್ತಾ ಇದ್ದೀನಿ ನಾನು. ಅನ್ಕೊಂತೀನಿ ಬಿಡೋ ಏನಾಗುತ್ತೆ ಮಾಡೋಣ ಅನ್ನೋ ಥರ. ಬಟ್ ಆ ಪೊಸಿಷನ್ ಆ ಸಿಚುವೇಶನಲ್ಲಿ ಇರ್ತೀವಿ ಗೊತ್ತಾ, ಎಲ್ಲರ ಮುಂದೆ ಹಿಂಗೆ ಕ್ಯಾಮ್ರಾ ಎತ್ಕೊಂಡು ಮಾತಾಡ್ತಾ ಇರ್ತೀವಲ್ವಾ, ಅವಾಗ ನಮ್ಮ ಒಳಗಡೆ ಏನಾಗ್ತಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅಪ್ಲೋಡ್ ಮಾಡೋಕ್ಕೆ ಟೆರಸ್ ಮೇಲೆ ಹೋಗ್ಬೇಕು. ಸ್ವಲ್ಪ ಟೆರಸ್ ಮೇಲೆ ಟೈಮ್ ಕೊಟ್ರೆ 5G ನೆಟ್ವರ್ಕ್ ಸಿಗುತ್ತದೆ. 5G ನೆಟ್ವರ್ಕ್ ಟೆರಸ್ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು, ಸ್ವಲ್ಪ ಹೊತ್ತಂದ್ರೆ ಒಂದು ಮಿನಿಮಮ್ 30 ನಿಮಿಷ ನಿಂತ್ಕೊಬೇಕು ಮೊಬೈಲ್ ಒಂದೇ ಜಾಗದಲ್ಲಿ ಹಿಂಗೆ ಹಿಡ್ಕೊಂಡು. ಯಾಕಂದರೆ 5G ನೆಟ್ವರ್ಕ್ ಅದೊಂದೇ ಕಡೆ ಮಾತ್ರ ಎಳೆಯುತ್ತೆ, ಇದೇ ಸ್ಪಾಟ್ ಅದು. ಡೈಲಿ ಏನಾದರೂ ನಾನು ಮನೇಲಿದ್ದಾಗ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಬಂದರೆ ಈ ಸ್ಪಾಟಲ್ಲೇ ನಿಂತ್ಕೊಂಡು ಮೊಬೈಲ್ ಒಂದೇ ಕಡೆ ಹಿಂಗೆ ಹಿಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕು. ಹೆವಿ ತಲೆನೋವು ವೀಡಿಯೋ ಅಪ್ಲೋಡ್ ಮಾಡೋದು. ನಾವು ವೀಡಿಯೋ ಮಾಡೋದಕ್ಕಿಂತ ಅದನ್ನ ಎಡಿಟ್ ಮಾಡೋದಕ್ಕಿಂತ ಅಪ್ಲೋಡಿಂಗ್ ಮಾಡೋದಕ್ಕೆ ಈ ಥರ ನೆಟ್ವರ್ಕ್ ಹುಡುಕ್ಬೇಕಲ್ಲ, ಅದಂತೂ ಹೆವಿ ಹಿಂಸೆ. ಅಕಸ್ಮಾತ್ ಒಂದು ಚೆನ್ನಾಗಿ ನೆಟ್ವರ್ಕ್ ಸಿಗ್ತಾ ಇರುತ್ತಲ್ಲ ಆ ಜಾಗಗಳಿದ್ದವ್ರಿಗಂತೂ ತುಂಬ ಈಸಿ ಆಗಿಬಿಡುತ್ತೆ ಅಪ್ಲೋಡ್ ಮಾಡೋದೆಲ್ಲ. ಆದರೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಗುರು, ಏನು ಮಾಡೋದು. ನಾನೆಲ್ಲರೂ ಔಟ್ಸೈಡಲ್ಲಿದ್ದರೆ ಅಲ್ಲಲ್ಲೇ ಅಪ್ಲೋಡ್ ಮಾಡ್ಕೊಂಬಿಡ್ತೀನಿ. ಎಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ. ಒಂದು 10 ನಿಮಿಷ ಮಿನಿಮಮ್ ಅಂದ್ರೂ, ಒಂದು ನೆಟ್ವರ್ಕ್ ಚೆನ್ನಾಗಿ ಸಿಗ್ತಿದ್ರು ಒಂದು 15 ನಿಮಿಷನಾದರೂ ನಿಂತ್ಕೊಳ್ಳೇಬೇಕು ಅಪ್ಲೋಡ್ ಮಾಡ್ಬಿಟ್ಟು. ಯಾಕಂದರೆ ಅದು ಅಪ್ಲೋಡಿಂಗ್ ಅಷ್ಟು ಟೈಮ್ ತೊಗೊಳುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನನಗೂ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು. ಇವಾಗೆಲ್ಲ ಏನು ಅಷ್ಟು ಕಷ್ಟ ಅನಿಸಲ್ಲ. ಇವಾಗ ನನಗೆ ಡೈಲಿ ಮಾಡೋದಕ್ಕೆ ಕಾಂಟೆಂಟ್ ಹುಡ್ಕೋದೇ ಕಷ್ಟ ಆಗ್ಬಿಟ್ಟೈತೆ. ಏನು ಮಾಡಲಿ, ಯಾಕಂದರೆ ಬೋರ್ ಓಡ್ಸೋಕ್ಕೆ ಇಷ್ಟ ಇಲ್ಲ ಗುರು ನನಗೆ. ಇವಾಗ ನಿಮ್ಮ ಸ್ಕಿಪ್ ಮಾಡ್ಕೊಂಡು ನೋಡೋ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಇವತ್ತು ಕಂಟೆಂಟ್ ಹುಡುಕ್ಬಿಟ್ಟು ಇವತ್ತಿಂದು ಏನೈತೆ ಅದನ್ನು ಇವತ್ತೇನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ವೀಡಿಯೋ ಮಾಡಬೇಕು ಅಂತ ಥಿಂಕ್ ಮಾಡ್ತೀನ. ಆ ಥಿಂಕಿಂಗಲ್ಲೇ ಆ ಡೇ ಎಲ್ಲ ಏನೋ ಒಂದು ವೀಡಿಯೋ ಮಾಡಿ ಕಳೆದು ಬಿಡ್ತೀನ. ನೆಕ್ಸ್ಟ್ ಇನ್ನು ಸಂಜೆ ಆಗೋಷ್ಟರಲ್ಲಿ ಇನ್ನೊಂದು ವೀಡಿಯೋ ನೆನ್ನೆ ಮಾಡಿರೋದಿರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು, ತಮ್ನೇಲ್ ಎಡಿಟ್ ಮಾಡಬೇಕು, ಅದಕ್ಕೆ ಕ್ಯಾಪ್ಷನ್ಸ್ಗಳು ಹುಡುಕ್ಬೇಕು, ಕ್ಯಾಪ್ಷನ್ಸ್ ಹಾಕಬೇಕು. ಹಿಂಸೆ ಐತೆ ಅವೆಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಅದೆಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಮುಗಿಸಾದ್ಮೇಲೆ ಇನ್ನು ಅಪ್ಲೋಡಿಂಗ್ ಬಂದು ಹಿಂಗೆ ಕಾಯ್ಕೊಂಡು ಒಂದು 30 ನಿಮಿಷ, ಅವಾಗ ಒಂದಷ್ಟು ಟೈಮ್ ವೇಸ್ಟು. ಇನ್ನು ನಾವು ಎಡಿಟ್ ಮಾಡಿ ಡೌನ್ಲೋಡ್ ಮಾಡೋಕ್ಕೆ ನನ್ನ ಮೊಬೈಲ್ಗೆ ಮಿನಿಮಮ್ ಅಂದರೂ ಒಂದು 45 ಮಿನಿಟ್ ಟು 1 ಅವರ್ ಬೇಕು. ಒಂದು ಬ್ಲಾಗ್ನ ನಾನು ಎಡಿಟ್ ಮಾಡಿ ನನ್ನ ಮೊಬೈಲ್ಗೆ ಎನ್ರೋಲ್ ಮಾಡ್ಕೊಳಕ್ಕೇನೆ. ಅದರಿಂದ ಸ್ಟೋರೇಜ್ ಅಷ್ಟಿರಲ್ಲ. ಡೈಲಿ ಕ್ಲಿಯರ್ ಮಾಡು ಸ್ಟೋರೇಜ್ನ, ಮತ್ತೆ ತಿರ್ಗಾ ಸ್ಟೋರೇಜ್ ತುಂಬಿಸು, ಎಡಿಟ್ ಮಾಡು, ಮತ್ತೆ ಕ್ಲಿಯರ್ ಮಾಡು, ಡೌನ್ಲೋಡ್ ಮಾಡ್ಕೊ, ಅಪ್ಲೋಡ್ ಮಾಡು, ಮತ್ತೆ ಇದೇ ಆಗ್ಬಿಡುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಷ್ಟು ಈಸಿ ಅಲ್ಲ ವ್ಲಾಗ್ ಮಾಡೋದು, ಕಷ್ಟ ಇದೆ. ಬಟ್ ಮಾಡಲೇಬೇಕಲ್ವ. ಇವಾಗ ಬಂದ್ರಿ ನಮ್ಮ ಸ್ಪಾಟಿಗೆ ಬಂದಿದ್ದೀನಲ್ವ, ವ್ಲಾಗ್ನ ಅಪ್ಲೋಡಿಂಗ್ ಕೊಟ್ಬಿಟ್ಟು ನೆಕ್ಸ್ಟು ನೋಡೋಣ ಏನು ಮಾಡೋದು ಅಂತ. ಇವಾಗ ನಮ್ಮಮ್ಮ ಒಂದಷ್ಟು ಕೆಲಸ ಹೇಳಿದ್ರು, ಅದನ್ನು ಮುಗಿಸಿ ಸ್ವಲ್ಪ ಫ್ರೆಂಡ್ಸ್ ಆಚೆ ಕರೆದಿದ್ರು, ಆಚೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಬೇಗ ಮನೆಗೆ ಬರೋಣ. ಹೋಯ್ತಾ ಅಂದವೆ ಹಂಗೆ ಗೋಬಿ ತಿನ್ಕೊ ಹೋಗೋಣ ಅಂತ ಅನ್ನಿಸ್ತು ಲೈಟಾಗಿ. ಸೊ ಅದಕ್ಕೇ ಗೋಬಿ ತಿನ್ನುವ ಅಂತ ಬಂದಿಲ್ಲಿ ನಿಲ್ಸಿದ್ದೀನಿ. ಇವಾಗ ಇಲ್ಲೊಂದು ಗೋಬಿ ತಿನ್ಕೊಂಡು ಹೋಗ್ಬೇಕು. ಇಲ್ಲಿ ಬಿಸಿ ಗೋಬಿ ಬಂದಿದೆ, ಅದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ಸೀರಿಯಸ್ ಆಗಿ ಚೆನ್ನಾಗಿತ್ತು ಗೋಬಿ. ಈಚೆ ಒಂಚೂರು ಕೆಲಸ ಇತ್ತು ಅಂತ ಹೋಗಿ ಮುಗಿಸ್ಕೊಂಡು ಬಂದೆ ಕೆಲಸನ. ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಮನೆಗೆ ಬಂದಿದ್ದೀನಿ. ನಮ್ಮಮ್ಮ ಡೋರ್ ತೆಗೆದ್ರು. ಏನು ಊಟ ಅಮ್ಮ? ಈಗೇನಿಲ್ಲ ಕೆಲಸ, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಊಟ ಮಾಡಿಬಿಟ್ಟು ಮಲ್ಕೊಳ್ಳುವ. ಅದಕ್ಕಿಂತ ಒಂದು ಸ್ವಲ್ಪ ಬ್ಲಾಗ್ಗಳು ಎಡಿಟ್ ಮಾಡೋದೈತೆ. ಇವತ್ತಿನ ಬ್ಲಾಗ್ನ ಎಡಿಟ್ ಮಾಡಬೇಕು ಅಷ್ಟೇ. ಇನ್ನು ಇವತ್ತೇನು ಮಾಡೋಕ್ಕಾಗಿಲ್ಲ ಗೊತ್ತು, ಒಂದ್ ಸ್ವಲ್ಪ ಕರುಣೆ ಇರಲಿ. ಬಟ್ ನೋಡೋಣ, ಇನ್ನು ಬೇರೆ ಏನಾದರೂ ಟ್ರೈ ಮಾಡ್ತೀನಿ. ಇನ್ನು ಹೊಸ್ದಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.